ಕ್ರಾಂತಿಕಾರಿ ಸುಖದೇವ್ ಥಾಪರ್ ಅವರು 1907ರ ಮೇ 15ರಂದು ಲುಧಿಯಾನದಲ್ಲಿ ಜನಿಸಿದರು. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ತಾಯ್ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ದೇಶದ ಕ್ರಾಂತಿಕಾರಿಗಳಲ್ಲಿ ಸುಖದೇವ್ ಥಾಪರ್ ಅವರು ಒಬ್ಬರು. 1928ರಲ್ಲಿ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷರ ಲಾಠಿ ಚಾರ್ಜ್ನಲ್ಲಿ ಗಂಭೀರವಾಗಿ ಗಾಯಗೊಂಡರು. ಈ ಗಾಯಗಳು ಅವರ ಸಾವಿಗೆ ಕಾರಣವಾಯಿತು. ಲಾಲಾಜಿ ಅವರ ಮರಣದ ನಂತರ ಉತ್ತರ ಭಾರತದ ಯುವಕರಲ್ಲಿ ಅಪಾರ ಕೋಪವಿತ್ತು. ಸುಖದೇವ್ ಲಾಲಾಜಿ ಅವರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಅದರ ನಂತರ ಅವರು ಅದರ ಕ್ರಿಯಾಯೋಜನೆಯನ್ನು ಮಾಡಿದರು ಮತ್ತು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ರಾಜಗುರು ಅವರೊಂದಿಗೆ ಅದನ್ನು ಕಾರ್ಯರೂಪಕ್ಕೆ ತಂದರು. 1929ರಲ್ಲಿ ಅವರನ್ನು ಬಂಧಿಸಿದಾಗ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನಾಗಿ ಮಾಡಲಾಯಿತು ಮತ್ತು 1931ರ ಮಾರ್ಚ್ 23ರಂದು ಭಗತ್ ಸಿಂಗ್ ಮತ್ತು ರಾಜಗುರು ಜೊತೆಗೆ ಸುಖದೇವ್ ಅವರನ್ನು ಗಲ್ಲಿಗೇರಿಸಲಾಯಿತು. ಸುಖದೇವ್ ಅವರಿಗೆ ಬಾಲ್ಯದಿಂದಲೂ ದೇಶಭಕ್ತಿಯ ಭಾವನೆ ಇತ್ತು. ಭಗತ್ ಸಿಂಗ್, ರಾಜಗುರು, ಚಂದ್ರಶೇಖರ್ ಆಜಾದ್ ಮತ್ತು ಬಟುಕೇಶ್ವರ್ ಅವರೊಂದಿಗೆ ಅವರು ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಡೆಸಿದರು. ಅದು ಬ್ರಿಟಿಷ್ ಸರ್ಕಾರದ ಅಡಿಪಾಯವನ್ನೇ ಅಲ್ಲಾಡಿಸಿತ್ತು. 1993ರ ಮೇ 15ರಂದು ಭಾರತದ ಮೊದಲ ಸೇನಾ ಮುಖ್ಯಸ್ಥ KM ಕಾರ್ಯಪ್ಪ ಬೆಂಗಳೂರಿನಲ್ಲಿ ನಿಧನರಾದರು. 1949ರ ಜನವರಿ 15ರಂದು ಅವರನ್ನು ಸೇನಾ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಅಂದಿನಿಂದ ಜನವರಿ 15ಅನ್ನು ಸೇನಾ ದಿನ ಎಂದು ಆಚರಿಸಲಾಗುತ್ತದೆ. ಇಂಡೋ ಬ್ರಿಟಿಷ್ ಸೈನ್ಯದ ರಜಪೂತ್ ರೆಜಿಮೆಂಟ್ನಲ್ಲಿ 2ನೇ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡು ಕಾರ್ಯಪ್ಪ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಕಾರ್ಯಪ್ಪ ಅವರು 1953ರಲ್ಲಿ ಸೈನ್ಯದಿಂದ ನಿವೃತ್ತರಾದರು. ನಂತರ ಅವರನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ರಾಯಭಾರಿ ಮಾಡಲಾಯಿತು. ಅವರು ತಮ್ಮ ಅನುಭವದ ಕಾರಣದಿಂದಾಗಿ ಅನೇಕ ದೇಶಗಳ ಸೈನ್ಯವನ್ನು ಮರುಸಂಘಟಿಸುವಲ್ಲಿ ಸಹಾಯ ಮಾಡಿದರು. ಭಾರತ ಸರ್ಕಾರವು 1986ರಲ್ಲಿ ಅವರಿಗೆ ಫೀಲ್ಡ್ ಮಾರ್ಷಲ್ ಪದವಿಯನ್ನು ನೀಡಿತು. KM ಕಾರ್ಯಪ್ಪ ಅವರು ವಿಭಜನೆಯ ಮೊದಲು ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥ ಮತ್ತು ಅಧ್ಯಕ್ಷ ಜನರಲ್ ಅಯೂಬ್ ಖಾನ್ ಅವರಿಗೂ ಬಾಸ್ ಆಗಿದ್ದರು ಎಂಬುದು ಕೆಲವೇ ಜನರಿಗೆ ತಿಳಿದಿದೆ. ಅಯೂಬ್ ಖಾನ್ ಸೇನೆಯಲ್ಲಿದ್ದಾಗ ಜನರಲ್ ಕಾರ್ಯಪ್ಪ ಅವರೊಂದಿಗೆ ಕೆಲಸ ಮಾಡಿದ್ದರು. 1957ರ ಮೇ 15ರಂದು ಬ್ರಿಟನ್ ತನ್ನ ಮೊದಲ ಹೈಡ್ರೋಜನ್ ಬಾಂಬ್ ಅನ್ನು ಪರೀಕ್ಷಿಸಿತು. ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಕ್ರಿಸ್ಮಸ್ ದ್ವೀಪದಲ್ಲಿ ಅತ್ಯಂತ ಎತ್ತರದಿಂದ ಬಾಂಬ್ ಅನ್ನು ಬೀಳಿಸಲಾಯಿತು. ಇದರಿಂದಾಗಿ ಅದರ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿತ್ತು. ಬ್ರಿಟನ್ ಈ ಪರೀಕ್ಷೆಯನ್ನು ಅತ್ಯಂತ ಕಡಿಮೆ ಸಂಪನ್ಮೂಲಗಳೊಂದಿಗೆ ಮತ್ತು ಕಡಿಮೆ ಸಮಯದಲ್ಲಿ ನಡೆಸಿತು. ಈ ಪರೀಕ್ಷೆಯ ನಂತರ ಬ್ರಿಟನ್ ಥರ್ಮೋನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ವಿಶ್ವದ 3ನೇ ರಾಷ್ಟ್ರವಾಯಿತು. ಅಮೆರಿಕವು ಅದಾಗಲೇ 1952ರಲ್ಲಿ ವಿಶ್ವದ ಅತ್ಯಂತ ಅಪಾಯಕಾರಿ ಬಾಂಬ್ ಅನ್ನು ಪರೀಕ್ಷಿಸಿತ್ತು. ನಂತರ ಬ್ರಿಟನ್ ಕೂಡ ಈ ಬಾಂಬ್ ತಯಾರಿಸಲು ಮತ್ತು ಪರೀಕ್ಷಿಸಲು ಮುಂದಾಗಿತ್ತು. ಹೈಡ್ರೋಜನ್ ಬಾಂಬ್ ಪರಮಾಣು ಬಾಂಬ್ಗಿಂತ 1000 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದದ್ದಾಗಿದೆ. 1859ರ ಮೇ 15ರಂದು ಫ್ರೆಂಚ್ ಭೌತಶಾಸ್ತ್ರಜ್ಞ ಪಿಯರೆ ಕ್ಯೂರಿ ಪ್ಯಾರಿಸ್ನಲ್ಲಿ ಜನಿಸಿದರು. ರೇಡಿಯಂ ಅನ್ನು 1898ರ ಡಿಸೆಂಬರ್ 21ರಂದು ಪಿಯರೆ ಕ್ಯೂರಿ ಮತ್ತು ಅವರ ಪತ್ನಿ ಮೇರಿ ಕ್ಯೂರಿ ಕಂಡುಹಿಡಿದರು. ನಂತರ 1902ರ ಏಪ್ರಿಲ್ 20ರಂದು ಇಬ್ಬರು ಪಿಚ್ ಬ್ಲೆಂಡ್ ಎಂಬ ಖನಿಜದಿಂದ ರೇಡಿಯಂ ಮತ್ತು ಪೊಲೋನಿಯಂ ಅನ್ನು ಬೇರ್ಪಡಿಸಿದರು. ಅವರ ಆವಿಷ್ಕಾರವು ವೈದ್ಯಕೀಯ ಜಗತ್ತಿನಲ್ಲಿ ಹೊಸ ಕ್ರಾಂತಿಯನ್ನು ತಂದಿತು. ನಂತರ ಈ ಆವಿಷ್ಕಾರವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ವರದಾನವಾಗಿದೆ ಎಂದು ಸಾಬೀತಾಯಿತು. ಈ ಆವಿಷ್ಕಾರಕ್ಕಾಗಿ ಅವರು 1903ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ರೇಡಿಯಂ ಶುದ್ಧೀಕರಣಕ್ಕಾಗಿ ಮೇರಿ ಕ್ಯೂರಿ ಅವರಿಗೆ 1911ರಲ್ಲಿ 2ನೇ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. 1906ರ ಏಪ್ರಿಲ್ 19ರಂದು ಪಿಯರೆ ಕ್ಯೂರಿ ರಸ್ತೆ ಅಪಘಾತದಲ್ಲಿ ನಿಧನರಾದರು. ಆದರೂ ಮೇರಿ ಕ್ಯೂರಿ ತಮ್ಮ ಸಂಶೋಧನೆಯನ್ನು ಮುಂದುವರೆಸಿದರು. ದೀರ್ಘಕಾಲದವರೆಗೆ ವಿಕಿರಣಕ್ಕೆ ಒಡ್ಡಿಕೊಂಡ ಕಾರಣ ಮೇರಿ ಲ್ಯುಕೇಮಿಯಾ ಎಂಬ ರೋಗಕ್ಕೆ ತುತ್ತಾದರು. ನಂತರ 1934ರ ಜುಲೈ 4ರಂದು ಮೇಡಂ ಕ್ಯೂರಿ ನಿಧನರಾದರು. 1928ರ ಮೇ 15ರಂದು ಮಕ್ಕಳ ನೆಚ್ಚಿನ ಕಾರ್ಟೂನ್ ಪಾತ್ರ ಮಿಕ್ಕಿ ಮೌಸ್ ಮೊದಲ ಬಾರಿಗೆ ಪರದೆಯ ಮೇಲೆ ಕಾಣಿಸಿಕೊಂಡಿತು. ಈ ದಿನ ಡಿಸ್ನಿ ತನ್ನ ಮೊದಲ ಕಿರುಚಿತ್ರ ಪ್ಲೇನ್ ಕ್ರೇಜಿಯ ಪರೀಕ್ಷಾರ್ಥ ಪ್ರದರ್ಶನವನ್ನು ನಡೆಸಿತು. ಈ ಚಲನಚಿತ್ರವು ಅಟ್ಲಾಂಟಿಕ್ ಮೇಲೆ ಚಾರ್ಲ್ಸ್ ಲಿಂಡ್ಬರ್ಗ್ನ ಮೊದಲ ಹಾರಾಟದಿಂದ ಸ್ಫೂರ್ತಿ ಪಡೆದಿತ್ತು. ಈ 6 ನಿಮಿಷಗಳ ಚಿತ್ರದಲ್ಲಿ ಮಿಕ್ಕಿ ಮತ್ತು ಇಬ್ಬರ ಪಾತ್ರಗಳು ವಿಮಾನವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿರುವುದು ಕಂಡುಬಂದಿದೆ. ಮಿಕ್ಕಿ ಜೊತೆಗೆ ಮಿನಿ ಪಾತ್ರ
ಪಾತ್ರವು ಇದೇ ಚಿತ್ರದಲ್ಲಿಯೇ ಮೊದಲ ಬಾರಿಗೆ ಪ್ರೇಕ್ಷಕರಿಗೆ ಪರಿಚಯವಾಯಿತು. ಮಿಕ್ಕಿ ಮೌಸ್ ಪಾತ್ರವನ್ನು ವಾಲ್ಟ್ ಡಿಸ್ನಿ ರಚಿಸಿದರು ಮತ್ತು ಅದರ ಯಶಸ್ಸಿನ ನಂತರ ವಾಲ್ಟ್ ಮಕ್ಕಳಿಗಾಗಿ ಮಿಕ್ಕಿ ಮೌಸ್ ಕ್ಲಬ್ ಮತ್ತು ಫ್ಯಾನ್ ಕ್ಲಬ್ ಎಂಬ 2 ಕಂಪನಿಗಳನ್ನು ತೆರೆದರು. ಡಿಸ್ನಿ ಮಿಕ್ಕಿಯೊಂದಿಗೆ ಮಿಕ್ಕಿಯ ಸ್ನೇಹಿತರಂತೆ ಕಾಣಿಸಿಕೊಳ್ಳುವ ಇನ್ನೂ ಹಲವಾರು ಪಾತ್ರಗಳನ್ನು ಸೃಷ್ಟಿಸಿದರು.